ಕೂರಂಗಿಲ್ಲ ನಿಂತಲ್ಲಿ ನಿಲ್ಲಂಗಿಲ್ಲ ಏನೇನೋ ಆಗ್ತೈತಲ್ಲ ಹೇಳೋಕೆ ಆಗ್ತಾ ಇಲ್ಲ ಜುಮ್ ಜುಮ್ ಇನ್ನೊಂದ್ಸತಿ ನನ್ನ ಕೈ ಮಾಡಿದ್ರೆ ಸರಿ ಇರಲ್ಲ ನೋಡು. ಸುಮ್ಮನೆ ನಿಂತ್ಕೊಳ್ಳೆ ಅವಳು ಲಾಕ್ಡೌನ್ ಅಂತ ಚೆನ್ನಾಗಿ ತಿಂದು ಹೆಂಗಾಗಿದೆ ನೋಡು. ಬಾ ಅಂಗಡಿಗಾದ್ರೂ ಹೋಗಿ ಬರೋಣ, ಅವಾಗ್ಲಾದ್ರೂ ಸಣ್ಣ ಆಗ್ತೀಯ. ಹಳೆ ಮುದ್ಕೆ ಅನ್ನೋ ಹೆಸರಿಗೆ ತಕ್ಕನಾಗ ಹಳೆ ಕಾಲದಲ್ಲೇ ಇದೆಯಾ ನೋಡು. ಲಾಕ್ಡೌನ್ ಕಡೆ ಹೊರಗೆ ಹೋದ್ರೆ ಸರಿಯಾಗಿ ಬೀಳುತ್ತೆ. ತನ್ನೊಬ್ಳಿಗೆ ಪ್ರಪಂಚ ಎಲ್ಲ ಗೊತ್ತಿರೋದು ಅನ್ನೋ ತರ ಆಡ್ಬೇಡ. ಲಾಕ್ಡೌನ್ ಇದೆ, ಆದ್ರೆ ಅಗತ್ಯ ವಸ್ತುನ ತರೋದಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಾರೆ. ಬೇಗ ಬಾ. ಅಲ್ಲ ಕಣೆ, ಲಾಕ್ಡೌನ್ ಅಂದ್ಮೇಲೆ ಸ್ಟ್ರಿಕ್ಟ್ ಮಾಡ್ಬೇಕಪ್ಪ. ಅದು ಇದು ಅಂತ ಯಾಕೆ ಓಡಾಡಕ್ ಬಿಡ್ಬೇಕು? ಈ ಕೊರೋನಾ ಅನ್ನೋ ಕರ್ಮ ಈ ತರ ಒಕ್ಕರ್ಸ್ಕೊಂಡು ಇಡೀ ದೇಶನೇ ಬಾಗ್ಲಾಗ್ತಾರೆ ಅಂತ ಯಾರಿಗೂ ಮೊದಲೇ ಕನ್ಸ್ ಬಿದ್ದಿರ್ಲಿಲ್ವಲ್ಲ, ಅದಕ್ಕೆ ಬಾ. ಆದ್ರೂ ಇದೆಲ್ಲ ರಿಸ್ಕ್ ಅಂತ ಅನ್ಸಲ್ವಾ ಹಳೆ ಮುದ್ಕಿ? ಖಂಡಿತ ರಿಸ್ಕೆ, ಬಟ್ ಅದಕ್ಕೆ ಪ್ರಿಕಾಷನ್ಸ್ ಹೇಳಿದ್ದಾರೆ. ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಯಾರು ಆಚೆನೇ ಬರಬಾರ್ದು, ಮನೇಲೇ ಇರಬೇಕು ಅಂತ ಬಂದೋಬಸ್ತ್ ಮಾಡಿದ್ರೆ ಕೊರೋನಾಗೂ ಮೊದಲು ಜನ ಹಸುವಿನಿಂದಲೇ ಸತ್ತೋಗ್ತಾರೆ. ಹೌದಾ? ನಂಗೇನೋ ಹಾಗನ್ಸಲ್ಲಪ್ಪ. ನಮ್ಮನೆ ಪರಿಸ್ಥಿತಿ ಇದ್ದಂಗೆ ಎಲ್ಲರ ಮನೇಲೂ ಇರಲ್ಲ ಅಲ್ವಾ. ಎಷ್ಟೋ ಜನ ದಿನಗೂಲಿ ಮಾಡಿ ಬದುಕ್ತಾ ಇದ್ದಾರೆ. ರೂಲ್ಸ್ ಫಾಲೋ ಮಾಡಿಕೊಂಡು ಒಂದಷ್ಟು ದಿನಕ್ಕೆ ಬೇಕಾದನ್ನ ತಂದಿಟ್ಕೊಳ್ಳಿ ಅಂತ ಅಗತ್ಯ ವಸ್ತುನ ತರೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದು. ಹಾಯ್ಯ, ಅದ್ ಯಾವ ಗ್ಯಾಪಲ್ಲಿ ನ್ಯೂಸ್ ಎಲ್ಲ ನೋಡ್ತಿ ಅಂತಾನೆ ಗೊತ್ತಾಗಲ್ಲ. ಲೇ ಕುಂಬಳಕಾಯಿ, ಮೊಬೈಲ್ ಇರೋದು ಈ ರೀತಿ ಸಾಂಗ್ ಹಾಕೊಂಡು ಕುಣಿಯೋದಕ್ಕಲ್ಲ, ಅದರಲ್ಲಿ ನ್ಯೂಸ್ ಬರುತ್ತೆ, ತಿಳ್ಕೊ. ಆಯ್ತಮ್ಮ ಆಯ್ತು, ತಾವೇ ಗ್ರೇಟ್. ಹ್ಯಾಪಿನಾ? ಇದಕ್ಕೇನ್ ಕಮ್ಮಿ ಇಲ್ಲ. ಮೊದ್ಲು ಹೋಗಿ ಅಮ್ಮನ ಹತ್ರ ಏನೇನ್ ಖಾಲಿ ಆಗಿದೆ, ಏನೇನ್ ಬೇಕು ಅಂತ ಒಂದ್ ಲಿಸ್ಟ್ ಮಾಡೋದಕ್ಕೆ ಹೇಳು. ನಾನು ನೀನು ಹೋಗಿ ತಂದ್ಬಿಡೋಣ. ಅಯ್ಯೋ ಹೋಗೇನೆ, ಯಾವಾಗ್ಲೂ ನಿಂದಿದೆ ಆಗೋಯ್ತು. ಅಮ್ಮ ಕೇಳೋ ಪ್ರಶ್ನೆಗೆ ನನ್ನ ಕೈಯಲ್ಲಿ ಆನ್ಸರ್ ಮಾಡಕ್ ಆಗಲ್ಲ. ಬೇಕಿದ್ರೆ ನೀನೇ ಹೇಳ್ಕೊ. ಹಿಂಗೆ ಆದ್ರೆ ಒಂದಿನ ಢಮ್ ಅಂತ ಸೌಂಡ್ ಬರುತ್ತೆ ಅಷ್ಟೇ. ಅದ್ಯಾಕೆ? ತಾವ್ ಇದೇ ತರ ಕೂತಲ್ಲೇ ಕೂತ್ ಬೇರ್ಬಿಟ್ಟು ಊದ್ಕೊಂಡು ಬ್ಲಾಸ್ಟ್ ಆಗ್ತಿರಲ್ಲ, ಅದಕ್ಕೆ. ಏ ಹಳೆ ಮುಕ್ಕಿ, ಒಂದಲ್ಲ ಒಂದಿನ ನಿನ್ ಕುಕ್ಕೆ ಮೇಲೆ ಕಾಲಿಟ್ಟು ಪಚ ಪಚ ಅಂತ ತುಳಿಲಿ ಅನ್ಕೋ. ನನ್ನ ಹೆಸರು ಬಿಟ್ಟೆ ದೆವನೇ ಇಲ್ಲ ಕಣಲೆ. ಬಾವಾ. ಹಲೋ ಬಾವಾ. ಅತಿಥಿ ನೀನಾ? ಹೇಗಿದ್ಯಾ? ಮನೇಲಿ ಎಲ್ರು ಹುಷಾರಾಗಿದ್ದಾರಾ? ಅಕ್ಕ ಇಲ್ವಾ? ನೀವೆಲ್ಲಿ ಅಕ್ಕ ಅನ್ಕೊಂಡು ಕಾನ್ವರ್ಸೇಷನ್ ಕಂಟಿನ್ಯೂ ಮಾಡ್ಬಿಡ್ತೀರಾ ಅಂತ ಮೊದ್ಲು ನಾನೇ ಬಾವಾ ಅಂದ್ಬಿಟ್ಟೆ. ಮನೇಲಿ ಅಕ್ಕ ಇಲ್ವಾ? ಅದು ಬಿಡಿ ಬಾಬಾ. ಅದಕ್ಕೆ ಹೇಗಿದ್ದಾರೆ? ಪಾಪು ಹೇಗಿದೆ ಅಂತೆ? ಎಲ್ರು ಆರಾಮಾಗಿದ್ದಾರೆ. ನಿಮ್ಮ ಮನೇಲಿ? ಹಾ ಬಾಬಾ, ಇಲ್ಲಿ ಎಲ್ರು ಆರಾಮಾಗಿದ್ದಾರೆ, ಏನು ತೊಂದರೆ ಇಲ್ಲ. ಲೇ ಕುಂಬಳಕಾಯಿ, ತರಕಾರಿ ದಿನಸಿ ಅಂಗಡಿ ಎಲ್ಲ ಏನು ಓಪನ್ ಇಲ್ಲ ಅಂತ ಅಪ್ಪ ಹೇಳ್ತಿದ್ದಾರೆ. ದೂರ ಹೋಗಕ್ ಬೇರೆ ಬಿಡಲ್ಲ, ಈಗ ಏನೇ ಮಾಡೋದು? ಅಲ್ಲೇ ವೇದನ್ ಬಾಬಾ ಏನೇನಿದ್ದಾರೆ ಕಣೆ. ಬಾಬಾ, ಇಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇದೆ, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಈ ಕಡೆ ಸುಳ್ಳೆ ಪುಳ್ಳೆ ಲೈನಲ್ಲಿ ಇದ್ನಾ? ಇಲ್ಲ ಇಲ್ಲ, ಲೈನ್ ಮೇಲೆ ಹತ್ತಿ ಕುತ್ಕೊಂಡಿದ್ರು. ನಮ್ಗೆ ಕೌಂಟ್ರಾ? ಅಲ್ಲ, ಅವ್ರು ಲೈನಲ್ಲಿ ಇದ್ದಾರೆ ಅಂತ ಹೇಳ್ಬಾರ್ದಾ? ಅವ್ರಿದ್ರು ಏನೇನೋ ಮಾತಾಡೋದು ಚೆನ್ನಾಗಿರಲ್ಲ. ತಮ್ಗೆ ಸ್ವಲ್ಪನಾದ್ರೂ ತಾಳ್ಮೆ ಅನ್ನೋದಿದ್ದಿದ್ರೆ ನಾವು ಹೇಳ್ತಿದ್ವಿ. ಅವ್ರಿದ್ರು ಏನೇನೋ ಮಾತಾಡೋದು ಚೆನ್ನಾಗಿರಲ್ಲ. ಆದ್ರೆ ತಾವು ಬರ್ತಿದ್ದಾಗೆ ವಟ ವಟ ಅಂತ ಬಡ್ಕೊಂಡ್ರಲ್ಲ, ಅದಕ್ಕೆ ನಾನೇನ್ ಮಾಡ್ಲಿ? ಹೋಗಿ ಹೋಗಿ ನಿನ್ನ ಹತ್ರ ಮಾತಾಡ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಏ ಅಮ್ಮು, ಯಾಕೆ ಚೈಲ್ಡ್ ಹತ್ರ ಮಾತಾಡ್ತಾ ಇದ್ಯಾ? ಹೋಗಿ ರೆಸ್ಪಾನ್ಸಿಬಿಲಿಟಿ ಇರೋರ ಹತ್ರ ಮಾತಾಡು. ಆಯ್ತು ಹೋಗೆ. ಯಾರನ್ನ ಆರ್ತಿ ಇನ್ವೈಟ್ ಮಾಡಿಲ್ಲ? ಓಹೋ, ದೊಡ್ಡದಾಗಿ ಬಂದ್ಬಿಡ್ಲು, ಒಬ್ಳಿಗೆ ರೆಸ್ಪಾನ್ಸಿಬಿಲಿಟಿ ಇರೋ ತರ. ನಾನು ಇಷ್ಟೊಂದಪ್ಪ ಆಗಿದ್ದೀನ? ಈ ಹಳೆ ಮುತ್ಕಿಗೆ ನನ್ ಬ್ಯೂಟಿ ಕಂಡೆ ಹೊಟ್ಟೆ ಉರಿ. ಹಂಗ ಹೊಡೆಯೋಗಿಲ್ಲ, ಅದ್ ಸೋಲು ನಂಗೆ ಗೊತ್ತಿಲ್ಲ, ಮೋಸ. ನೀನೇನಮ್ಮ ನೀನು ಒಳ್ಳೆ ಅಮೂಲ್ಯ ಅದಿಚ್ಚಿ ಜೊತೆ ಆಡ್ಬೇಕಾದ್ರೆ ಆಡ್ತಿಯಲ್ಲ, ಹಂಗ ಆಡ್ತಾ ಇದ್ದೆ, ಅಷ್ಟೇ ಕರ್ಕೊಡಿಲಿ. ಅಪ್ಪ, ಹಾಗಾದ್ರೆ ನಾನು ಯಾವಾಗ್ಲೂ ಮೋಸ ಮಾಡ್ತೀನಾ? ನಾನು ನೀನು ಮೋಸ ಮಾಡ್ತೀಯ ಅಂತ ಹೇಳ್ತಾ ಇಲ್ಲ, ಆದ್ರೆ ಈ ಆಟದ ರೂಲ್ಸ್ ಬೇರೆದು. ಕೊಡ್ಲಿ ಸ್ಪೀಕರು. ಸಮಸ್ಯೆ ಏನೂ ಇಲ್ಲ ಅಂತ ಎಷ್ಟೇ ಸಮಾಧಾನ ಮಾಡ್ಕೊಂಡ್ರು ಅಮ್ಮ ಮಾತ್ರ ಟೆನ್ಷನ್ ಮಾಡ್ಕೊಂಡು ಓಡಾಡ್ತಿದ್ದಾಳೆ. ಆದ್ರೆ ನೀವು ಮಗು ಜೊತೆ ಕ್ಯಾರಮ್ ಆಡ್ತಾ ಕೂತಿದ್ದೀರಾ ಅಲ್ವಾ? ನೀನ್ ಯಾಕೆ ಅವಳ ತರ ಟೆನ್ಷನ್ ಮಾಡ್ಕೊತಾ ಇದೀಯಾ? ಈಗೇನು ತರಬೇಕಾಗಿರೋದನ್ನ ತಂದ್ರಾಯ್ತು. ಸುಮ್ ಕೂತ್ಕೊಳ್ಳೆ. ಸ್ಪೀಕರ್ ಕೊಡು. ಮನೇಲಿ ಈಗ ಇಬ್ಬಿಬ್ರು ಗಂಡಸಿದೀವಿ, ಅದನ್ನೆಲ್ಲ ನಾವು ನೋಡ್ಕೋತೀವಿ ಅಂತ ಹೇಳು. ಪರಿ, ಏನಾಯ್ತು? ಇನ್ನೇನಪ್ಪ, ದಿನ ಬೆಳಗ್ಗೆ ಆದ್ರೆ ಗೀತಾ ಆಂಟಿ, ಸಾವಿತ್ರಿ ಆಂಟಿ ಹರಟೆ ಹೊಡಿಯೋಕ್ ಬರೋರು. ಈಗ ಲಾಕ್ಡೌನ್ ಅಂತ ಯಾರು ಆಚೆ ಬರ್ತಿಲ್ಲ. ಅದಕ್ಕೆ ಅಮ್ಮ ಫೀಲ್ ಆಗಿದ್ದಾಳೆ. ಸಾಕು ಸುಮ್ಮನೆ ರೇ.
ಅವ್ರ ಹತ್ರ ಮಾತಾಡದೆ ಹೋದರೆ ತಿಂದನ್ನ ಜೀರ್ಣ ಆಗಲ್ಲ ಅನ್ನೋ ಥರ ಮಾತಾಡ್ತಿದ್ದಾಳೆ. ಆದರೆ ಈಗ ನಿನ್ನ ಮೂತಿ ನೋಡಿದ್ರೆ ಅನ್ನ ಜೀರ್ಣ ಆಗದೆ ಇರೋ ಥರನೇ ಇದೆ ಪ್ರೀ. ಹೆತ್ಕರಳಿನ ಸಂಕಟ ನಿಮ್ಗೆ ಹೇಗೆ ಅರ್ಥ ಆಗಬೇಕು ಹೇಳಿ? ಡೈಜೆಷನ್ಗೂ ಕರಳಿಗೂ ರಿಲೇಷನ್ ಇದೆ ಅಂತಲೇ ಕೇಳಿದ್ದು, ಏನು ವಿಷಯ ಅಂತ. ರೀ, ಆರ್ತಿನ ನೋಡದೆ ತುಂಬ ಬೇಜಾರಾಗಿದೆ. ಯಾವಾಗ ನೋಡ್ತೀನೋ ಅನ್ನಿಸ್ತಿದೆ. ಅಮ್ಮ, ಚಕ್ಲಿನೋ ಕೋಡ್ಬಳೆನೋ ತಗೊಂಡು ಮಾತಾಡ್ಕೊಂಡ್ ಬರ್ತೀನಿ ಅಂತ ಹೊರಟ್ಬಿಟ್ಟಿಯಾ? ಕ್ವಾರಂಟೈನ್ ಮಾಡ್ಬಿಡ್ತಾರೆ ಅಷ್ಟೇ. ಹೇಯ್, ನಿನಗೆ ಸ್ಕೂಲ್ ಇಲ್ಲ ಅಂತ ಕೋಪ ಜಾಸ್ತಿ ಆಗಿದೆ ಅಲ್ವಾ? ಏನೋ ಸೇಫ್ಟಿಗೆ ಹೇಳಿದ್ನಪ್ಪ, ಅದಕ್ಕೆ ಕೋಪ ಮಾಡ್ಕೊಳ್ತೀಯಾ? ಇದೆಲ್ಲ ನಿಮ್ಮಿಂದನೇ ಆಗಿರೋದ್ರಿ. ಅತಿಯಾಗಿ ಸಲ್ಗೆ ಕೊಟ್ಟು ಮುದ್ದು ಮಾಡ್ತೀರಾ, ಇವಳು ಹೆಚ್ಕೊಂಡ್ಬಿಟ್ಟಿದ್ದಾಳೆ. ನಿನಗೆ ಟೆನ್ಷನ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಸುಮ್ಮನೆ ಬಯಸ್ಕೋಬೇಕು ಅಲ್ವಾ? ಅಯ್ಯೋ, ನಾವೆಲ್ಲರೂ ಇಲ್ಲಿದ್ದೀವಿ, ಅವಳೊಬ್ಳು ಮಾತ್ರ ಪಾಪ ಅಲ್ಲಿ ಉಳ್ಕೊಂಡ್ಬಿಟ್ಟಿದ್ದಾಳೆ. ಅವಳನ್ನ ನೆನೆಸ್ಕೊಂಡ್ರೆ ನಿಮಗೆ ಪಾಪ ಅನ್ಸಲ್ವಾ? ಅದ್ರಲ್ಲಿ ಪಾಪ ಅನ್ಸೋದೇನೇ ಇದೆ? ನಮ್ಮ ಮನೇಲಿ ನಾವಿದ್ದೀವಿ, ಅವಳ ಮನೇಲಿ ಅವಳಿದ್ದಾಳೆ. ನಿಜ ಹೇಳಬೇಕು ಅಂದರೆ ನಮ್ಮೆಲ್ರಿಗಿಂತ ಸೇಫ್ ಆಗಿರೋದು ಅವಳೇನೆ. ನನ್ನ ಸಮಾಧಾನಕ್ಕೆ ನೀವೇನೇನೋ ಮಾತಾಡಬೇಡಿ. ಸಮಾಧಾನ ಕೇಳಿದ್ದಲ್ಲ ಪರಿ, ಅಲ್ಲಿ ಆರ್ತಿಗೆ ಏನು ಕಡಿಮೆ ಆಗಿದೆ ಹೇಳು? ಒಳ್ಳೆ ಗಂಡ, ಒಳ್ಳೆ ಮನೆ, ಊಟ ತಿಂಡಿ ಸೂರು ಎಲ್ಲ ಅವಳ ನಿರೀಕ್ಷೆಗೂ ಮೀರಿ ದಕ್ಕಿದೆ. ನೀನು ಖುಷಿ ಪಡ್ಬೇಕಾದ ವಿಚಾರಕ್ಕೆ ಬೇಜಾರು ಮಾಡ್ಕೋತಾ ಇದೆಯಾ ಅಷ್ಟೇ. ಅದೆಲ್ಲ ನಿಜಾನೇ, ಆದರೆ ಅವಳು ದೂರ ಇದ್ದಾಳೆ ಅನ್ನೋದೇ ಚಿಂತೆ. ಅದ್ಯಾವ ಮಹಾ ದೂರ ಪರಿ? ನೀನು ಮನೆ ಮೇಲೆ ನಿಂತ್ಕೊಂಡು ಜೋರಾಗಿ ಶಿಳ್ಳೆ ಹಾಕಿದ್ರೆ ಅವಳಿಗೆ ಕೇಳಿಸುತ್ತಪ್ಪ, ಹಾಗೆ ಮಾತಾಡ್ಕೊಂಡ್ಬಿಡ್ಬೋದು. ಅಪ್ಪ, ನೀವ್ ಹತ್ರ ಹೊಸ ಹೊಸ ಐಡಿಯಾ ಕೊಡ್ಬೇಡಿ. ಅಮ್ಮ ಅದನ್ನೆಲ್ಲ ಜಾರಿಗೆ ತಂದ್ಬಿಡ್ತಾಳೆ. ಆಮೇಲೆ ಸುತ್ತಮುತ್ತ ಅನ್ಯಾಯವಾಗಿ ಸೀನ್ ಕ್ರಿಯೇಟ್ ಆಗ್ಬಿಡುತ್ತೆ. ಹಲೋ, ಯಾರು ನೋಡಿ? ಕೋವಿಡ್-19 ಪ್ಯಾಂಡಮಿಕ್ ಶುರುವಾದಾಗಿಂದನೂ ಅಗತ್ಯ ಇರೋರಿಗೆ ವೇತನ ವೆಂಚರ್ಸ್ ಹೆಲ್ಪ್ ಮಾಡ್ತಾನೆ ಬಂದಿದೆ, ಮುಂದೆನೂ ಮಾಡ್ತೀನಿ. ಬಟ್ ನನ್ವರೆಗೂ ಬರೋ ಲಿಸ್ಟಲ್ಲಿರೋ ಜನ ಜೆನ್ಯೂನ್ ಆಗಿ ಪ್ರಾಬ್ಲಮ್ ಅಲ್ಲಿ ಇರೋರೇ ಆಗಿರಬೇಕು. ಹೆಲ್ಪ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಅಗತ್ಯ ಇಲ್ಲದಿರೋರು ಮಿಸ್ಯೂಸ್ ಮಾಡ್ಕೊಳ್ಳೋ ರೀತಿ ಆಗಬಾರ್ದು. ಯಾ, ಹಾಗಿದ್ರೆ ನೀವು ಚಿಂತೆ ಮಾಡಬೇಡಿ. ಆ ಲಿಸ್ಟ್ ನನ್ನ PA ಕಾಂತ ಕಳಿಸ್ಕೊಡಿ, ಅವರೆಲ್ಲ ನೋಡ್ಕೋತಾರೆ. ಯಾ, ಥ್ಯಾಂಕ್ ಯು. ಹಲೋ ವೇದಾಂತ್, ಎಲ್ಲಿದ್ಯಾ ನೀನು? ಅಮ್ಮ, ಅದು ಸ್ವಲ್ಪ ಅಮೂಲ್ಯ ಮನೆ ಹತ್ರ ಹೋಗ್ತಿದ್ದೀನಮ್ಮ. ಯಾಕಮ್ಮ, ಏನಾಯ್ತು? ಅಲ್ಲ ವೇದಾಂತ್, ಲಾಕ್ಡೌನ್ ಇದೆ, ಹೊರಗಡೆ ಹೋಗ್ಬಾರ್ದು ಅಂತ 108 ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳ್ತಾ ಇದ್ದಾರೆ. ನೀನ್ ನೋಡಿದ್ರೆ ಅವ್ರ ಮನೆ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲಮ್ಮ. ನಮ್ಮನೆ ತರ ಎಲ್ಲಾನು ಮನೆಗೆ ಬರೋದಿಲ್ಲ ಅಲ್ವಾ? ಅದಕ್ಕೆ ಅಗತ್ಯ ಇರೋ ವಸ್ತುಗಳನ್ನ ಕೊಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ. ಬೇಡ ವೇದಾಂತ್, ನೀನಲ್ಲಿ ಹೋಗೋದು ಅಷ್ಟು ಚೆನ್ನಾಗಿರಲ್ಲ. ಚೆನ್ನಾಗಿರೋದಿಲ್ಲ ಅಂತಂದ್ರೆ ಏನರ್ಥ ಅಮ್ಮ? ನಾವು ನಮಗಾಗೋ ಹೆಲ್ಪ್ನ ಮಾಡ್ಬೇಕಲ್ವಾ? ಹೆಲ್ಪ್ ಅಂತ ರಿಸ್ಕ್ ತೊಗೊಳಕ್ಕಾಗತ್ತಾ? ಇದು ರಿಸ್ಕ್ ಏನೂ ಇಲ್ಲಮ್ಮ. ರಿಸ್ಕ್ ಇದೆ ವೇದಾಂತ್. ಅವ್ರ ವಟಾರನ ನೀನೇ ನೋಡಿದ್ಯಲ್ಲ, ಅದೊಂದು ಕೊಂಪೆ. ಜನ ಯಾವಾಗಲೂ ತುಂಬೇ ಇರ್ತಾರೆ. ಅಲ್ಲಿರೋರೆಲ್ಲ ಅನ್ಎಜುಕೇಟೆಡ್ಸ್. ರೋಡಲ್ಲಿ ಸ್ನಾನ ಮಾಡೋದು, ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು ಡಿಸ್ಕಸ್ಟಿಂಗ್. ನೋಡು, ನೀನಲ್ಲಿ ಹೋಗೋದು ನನಗಿಷ್ಟ ಇಲ್ಲ. ಒಬ್ರಿಗಿಂತ ಒಬ್ರು ಡಿಫ್ರೆಂಟ್ ಆಗಿರೋದಕ್ಕೆ ಅಮ್ಮ ಈ ಭೂಮಿ ಇಷ್ಟು ಚೆನ್ನಾಗಿರೋದು. ಎಲ್ಲರೂ ಒಂದೇ ರೀತಿ ಇದ್ದಿದ್ರೆ ಭೂಮಿ ಎಷ್ಟು ಬೋರ್ ಆಗೋ ಜಾಗ ಇನ್ನೊಂದು ಇರ್ತಿರ್ಲಿಲ್ಲ. ಈಗ ಅವರು ಕೂಡ ನಮ್ಮ ಮನೆಯವ್ರ ಥರನೇ ಅಲ್ವಮ್ಮ. ಕಷ್ಟಕ್ಕಾದಾಗ್ಲೇ ಅಮ್ಮ ಸಂಬಂಧಕ್ಕೂ ಒಂದು ಬೆಲೆ ಇರ್ತೀನಿ.
ಮನೆಗೆ ಒಂದು ತಿಂಗಳಿಗೆ ಆಗುವಷ್ಟು ಐಟಮ್ಸ್ ತಂದ್ಬಿಡೋಣ ಅಂತ ಲಿಸ್ಟ್ ಬರೀತಾ ಇದ್ದೀನಿ. ಅದು ಸರಿ, ಆದರೆ ಹೊರಗೆ ಹೋಗ್ತೀರಾ? ನಾನು ಅದಿತಿ ಕಾಡಿಗೆ ಹೋಗ್ತಿರ್ತೀವಿ. ಲಿಸ್ಟ್ ನೋಡಿದ್ರೆ ಒಳ್ಳೆ ಹನುಮಂತು ಬಾಲದ ಥರ ಇದೆ, ಹೇಗೆ ತರ್ತೀರಾ? ರಾಣಿ ಮೇಲೆ ರೌಡಿ ಬೇಬಿ ಕೂದ್ಲು ಅಂದ್ರೆ ಅಸಾಧ್ಯ ಎಲ್ಲ ಸಾಧ್ಯ ಆಗ್ಬಿಡುತ್ತೆ. ನಮ್ ರಾಣಿ ಪವರ್ ಅದು. ಕೇಟ್ರಿಂಗ್ ಇದ್ದಾಗ 4-5 ಐಟಮ್ನ ಒಟ್ಟಿಗೆ ತಗೊಂಡೋಗ್ತಿದೆ ಗೊತ್ತಾ. ಸುಮ್ಮನೆ ರಾಣಿಗೆ ಗೋಳಿಕೋಯ್ತೀರಾ? ಈಗ ಮನೇಲಿ ಆಟೋ ಇದೆಯಲ್ಲ, ನಾನೇ ಹೋಗಿ ಆಟೋದಲ್ಲಿ ಹಾಕೊಂಡು ತಂದ್ಬಿಡ್ತೀನಿ ಬಿಡಿ. ಒಳ್ಳೆ ಐಡಿಯಾನೇ, ಆದ್ರೆ ಆಟೋ ಸೀಸ್ ಮಾಡೋದು ಅದು ಇದು ಅಂತ ತೊಂದರೆ ಆಗ್ಬಿಟ್ರೆ? ನೀವೇ ಯಾವಾಗಲೂ ಹೇಳ್ತಿರ್ತೀರಲ್ವಾ, ಬಾಯಿ ಇದ್ರೆ ತಾಯಿ ಇದ್ದಂಗೆ ಅಂತ. ಸಮಸ್ಯೆ ಇದ್ರೆ ಮಾತಾಡಿ ಬಗೆಹರಿಸಿದ್ರೆ ಆಯ್ತು. ಪರವಾಗಿಲ್ವೇ, ನಮ್ಮ ಡೈಲಾಗು ಲಾಜಿಕ್ ಆಗು ವರ್ಕ್ ಆಗುತ್ತೆ ಅಂದಂಗೆ ಆಯ್ತು. ಆದರೂ ನಂಗೆ ಯಾಕೋ ಆಟೋ ತೊಗೊಂಡೋಗೋದು ರಿಸ್ಕು ಅನ್ಸುತ್ತೆ. ರಿಸ್ಕೇ, ಆದರೆ ಅನಿವಾರ್ಯ. ನೀವಿಬ್ರು ರಾಣಿ ತಗೊಂಡೋಗಿ ಹೊಡೆದಾಡೋಕ್ಕಿಂತ ಇದು ಬೆಟರ್ ಅಲ್ವಾ? ಬೆಟರ್ ಏನು, ಬೆಸ್ಟೇ. ಆದರೂ ಗೀದ್ರು ಅಂತ ಬೇರೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಮನೆ ಮಗ ಇಂಥ ಸಮಯದಲ್ಲಿ ಕೆಲ್ಸಕ್ಕೆ ಬರಲಿಲ್ಲ ಅಂದರೆ ಏನು ಉಪಯೋಗ ಹೇಳಿ? ಡೋಂಟ್ ವೆರಿ, ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ. ಸರಿ, ಹಾಗಿದ್ರೆ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ. ಏನಿದು ಬೀಗರ ಮನೆ ಕಾರಿದ್ದಾಗಿದೆಯಲ್ಲ? ಹಾಂ, ಅರೆ ಅವ್ನು ನೋಡೋಕೆ ನಮ್ಮ ವೇದಾಂತ್ ಥರನೇ ಇದ್ದಾನೆ. ಏನೋಪ್ಪ, ಈಗ ಎಲ್ಲರೂ ಮುಖಕ್ಕೆ ಮುಸ್ಕ್ ಹಾಕೊಂಡಿರ್ತಾರೆ, ಯಾರು ಅಂತಾನೆ ಗೊತ್ತಾಗಲ್ಲ. ಅಯ್ಯೋ ವೇದಾಂತು, ಹೇಗಿದೆಯಪ್ಪ ವೇದಾಂತ್? ಇದೇನಪ್ಪ ಆಶ್ಚರ್ಯ, ದಿಢೀರಂತ ಈ ಕಡೆ ಬಂದಿದ್ಯಾ? ನಾನು ಚೆನ್ನಾಗಿದ್ದೀನಮ್ಮ, ನೀವೆಲ್ಲ ಚೆನ್ನಾಗಿದ್ದೀರಾ? ಏನೂ ತೊಂದರೆ ಇಲ್ಲ ತಾನೆ? ನಾವೆಲ್ಲರೂ ಚೆನ್ನಾಗಿದ್ದೀವಪ್ಪ. ನಿಮ್ಮ ಮನೇಲಿ ಎಲ್ಲರೂ ಆರಾಮ? ವಿಕ್ಕಿ, ಆರ್ತಿ ಎಲ್ಲರೂ ಚೆನ್ನಾಗಿದ್ದಾರಾ? ಎಲ್ಲರೂ ಆರಾಮಾಗಿದ್ದಾರಮ್ಮ, ಏನೂ ತೊಂದರೆ ಇಲ್ಲ. ಇದೆಲ್ಲ ಏನಪ್ಪ? ಏನಿಲ್ಲ, ಒಂದಷ್ಟು ತರಕಾರಿ, ಕಾಳು, ಬೆಳೆ ಅಷ್ಟೇ. ಅಯ್ಯೋ, ಇದನ್ನೆಲ್ಲ ಯಾಕಪ್ಪ ತರಕ್ ಹೋದೆ? ಎಲ್ಲ ನಿಮ್ಮ ಮಗಳ ಮನೆಯಿಂದ ಬಂದಿರೋರು, ಆ ರೀತಿ ಹೇಳ್ಬೇಡಿ. ಹಾಗಲ್ಲಪ್ಪ, ಸುಮ್ಮನೆ ಯಾಕೆ ತೊಂದರೆ ತಗೊಂಡೆ? ನಾವು ಇದನ್ನೆಲ್ಲ ಹೊಂದಿಸ್ತಾ ಇದ್ವಿ. ಈಗ ನಾನು ತೊಂದರೆ ತಗೊಂಡೆ ಅಂತ ನಿಮ್ಗೆ ಯಾರು ಹೇಳಿದ್ದು? ನನಗೇನೂ ತೊಂದರೆ ಆಗಿಲ್ಲ, ನಿಮಗೆ ತೊಂದರೆ ಆಗಬಾರ್ದು ಅಂತ ತಗೊಂಡು ಬಂದೆ. ಸರಿನಪ್ಪ, ಬಾ ಒಳಗೆ. ಅಮ್ಮ, ಸ್ವಲ್ಪ ನೀರು ಕೊಟ್ಬಿಡಿ, ಕೈ ಕಾಲು ತೊಳ್ಕೊಂಡು ಒಳಗಡೆ ಬರ್ತೀನಿ. ಈ ಕೊರೋನಾ ಬಂದ್ಮೇಲೆ ಮತ್ತೆ ಹಳೆ ಸಂಪ್ರದಾಯಗಳೇ ಬರ್ತಾ ಇದೆ ನೋಡು. ಮೊದಲು ಹೀಗೇನೆ, ಎಲ್ಲೇ ಹೋಗಿ ಬಂದ್ರು ಕೈಕಾಲು ಮುಖ ತೊಳ್ಕೊಂಡೇ ಒಳಗಡೆ ಬರ್ತಿದ್ರು ನೋಡು. ನಿಜ ಅಮ್ಮ, ಕೆಲವೊಂದು ಒಳ್ಳೆ ಹ್ಯಾಬಿಟ್ಸ್ಗಳನ್ನ ನಾವು ಮರ್ತ್ಬಿಟ್ಟಿದ್ವಿ. ಈಗ ಮತ್ತೆ ರೂಢಿಯಾಗಿದೆ. ಆಚೆಯಿಂದ ಬರುವಾಗ ಕೈಕಾಲು ಮುಖ ತೊಳ್ಕೊಂಡೇ ಬರಲಿ ಅಂತ ಸ್ವಲ್ಪ ಬ್ಯಾಗ್ನ ಇಲ್ಲೇ ಬಿಟ್ಟಿರೋದು ಒಳ್ಳೇದು, ಬಿಸಿಲಿಗೆ ಡಿಸ್ಇನ್ಫೆಕ್ಟ್ ಆಗಲಿ.
ಮ್ಯಾಗ್ಝಿನ್ಸಲ್ಲೂ ಬರೀ ಗಾಸಿಪ್ಸ್ ಬರೀತಾರಪ್ಪ, ಬರೀ ಬೋರು. ಹಾಗಿದ್ರೆ ನಿನಗೆ ಯಾವ್ದು ಬೋರಲ್ಲ? ಇವಾಗೆಲ್ಲನೂ ಬೋರ್ ಆಗ್ತಾ ಇದೆ. ಲಾಕ್ಡೌನು ಬೋರ್ ಆಯಿತು. ನಿನಗೆ ಬೋರ್ ಆಯಿತು ಅಂತ ಲಾಕ್ಡೌನ್ ಅಷ್ಟು ಈಸಿಯಾಗಿ ಮುಗಿಯಲ್ಲ. ಯಾರಿಗೆ ಅರ್ಥ ಆಗುತ್ತೋ ಎಲ್ಲೋ ಗೊತ್ತಿಲ್ಲ, ಆದರೆ ನಿಮಗಂತೂ ಏನೂ ಅರ್ಥ ಆಗಲ್ಲ ಅನ್ನೋದು ಗ್ಯಾರಂಟಿ. ನೋಡಾದ್ಯಾ, ನೀನು ಸಿಚುವೇಶನ್ನ ಒಪ್ಕೋಬೇಕು. ಇದು ಹುಡುಗಾಟ ಆಡೋ ಟೈಮಲ್ಲ. ತುಂಬ ಬೋರ್ ಆದರೆ ಮನೆ ಗಾರ್ಡನ್ನಲ್ಲಿ ವಾಕ್ ಮಾಡ್ಕೊಂಡು ಆರಾಮಾಗಿರೋ ಅಷ್ಟೇ. ಈ ಥರ ರಗಳೆ ಮಾಡ್ತೀರಾ ಅಂತ ಗೊತ್ತಿದ್ರೆ ನಾವು ಬೇರೆನೇ ಪ್ಲ್ಯಾನ್ ಮಾಡ್ತಿದ್ದೆ. ಓಹೋ, ಏನು ಪ್ಲ್ಯಾನ್ ಮಾಡ್ತಿದ್ರು? ನಾನು ಅಣ್ಣನ ಜೊತೆ ಚಿಕ್ಕತೆ ಮನೆಗೆ ಹೋಗ್ಬಿಡ್ತಿದ್ದೆ. ಅಲ್ಲಿ ಫುಲ್ ಜನ ಇರ್ತಾರೆ, ಚೂರು ಬೋರ್ ಆಗ್ತಿರ್ಲಿಲ್ಲ. ನೀನೊಬ್ಳು ಬಾಕಿ ಇದೆ ನೋಡು, ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಕ್ಕೆ. ವೇದಾಂತ ಕಾಲ್ ಮಾಡಿ ಎಷ್ಟೊತ್ತಿಗೆ ಬರ್ತಾನೆ ಕೇಳು. ಬರ್ತಾನೆ ಬಿಡಮ್ಮ, ತಗೊಂಡೋಗೋದನ್ನೆಲ್ಲ ಕೊಟ್ಬಿಟ್ಟು ಯೋಗಕ್ಷೇಮ ವಿಚಾರಿಸ್ಕೊಂಡು ಬರ್ತಾನೆ. ಹೆಚ್ಚು ಅಂದರೆ ಕಾಫಿ ಕುಡಿಯೋಷ್ಟು ಟೈಮ್ ಆಗ್ಬೋದು ಅಷ್ಟೇ. ಅವನಲ್ಲಿ ಮಾತಾಡ್ತಾ ಕೂತ್ರೆ ಟೈಮ್ ಸಾಕಾಗಲ್ಲ. ನೀನು ಯಾಕೆ ಹೀಗಾದರೆ ಗೊತ್ತಾಗ್ತಾ ಇಲ್ಲ ಅಮ್ಮ. ಕಾಲ್ ಮಾಡ್ತೀನಿ, ಬರ್ತಾನೆ ಬಿಡು. ನಾನು ಹಾಗೇ ಇದ್ದೀನಿ, ನೀನು ಮಾತ್ರ ಚೇಂಜ್ ಆಗಿದ್ಯಾ ಅದ್ಯಾ. ನಾಳೆ ನಿನ್ನ ಅಣ್ಣನ ಬರ್ತ್ಡೇ ಅನ್ನೋದು ಮರ್ತು ಹೋಯ್ತಾ? ನನ್ನ ಅಣ್ಣನ ಬರ್ಡೇ ನಾನು ಮರೆಯೋ ಚಾನ್ಸ್ ಇದೆಯಾ? ನೋ ವೇ. ಅವ್ನ ಬರ್ಡೇನ ಮನೇಲೇ ಸೆಲೆಬ್ರೇಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಬೇಗ ಬರೋದಕ್ಕೆ ಹೇಳು, ಸುಮ್ಮನೆ ಪ್ರಾಬ್ಲಮ್ ಆಗೋದು ಬೇಡ. ಸರಿ ಹೇಳ್ತೀನಿ, ನೀನು ಕೂಲಾಗಿರು. ಹಲೋ ಸಾಹೇಬ್ರೆ, ನಿಮ್ಗೇನಾಯ್ತು? ಸುಹಾಸಿನಿ ವಸಿಷ್ಠ ಅವ್ರ ಮಗಳೇ ಗಂಡನ ಇಷ್ಟೊಂದು ಗೋಳಿ ಕೂತಿದ್ದಾಳೆ. ಇನ್ನು ನೀವೆಲ್ಲ ಅವ್ರ ಹೋಟೆಲಿದ್ದಾಗ ಅವರು ಮಾವನ್ನ ಯಾವ ರೇಂಜ್ ಗೋಳಿಕೊಂಡಿರ್ಬಾರ್ದು ಅಂತ ಯೋಚಿಸ್ತಿದ್ದೆ. ಅದೇನೋ ಹೇಳ್ತಾರಲ್ಲ, ಅಜ್ಜಿಗೇನೋ ಚಿಂತೆ ಆದರೆ ಮೊಮ್ಮಗನಿಗೇನೇನೋ ಚಿಂತೆ ಅಂತೆ. ಅಂಜು, ಎಲ್ಲಿ ಹೋಗಿದೆ? ಇಲ್ಲಿ ಹೊರಗೆ ಈ ಬೀದಿಲಿ ತುಂಬಾ ನಾಯಿಗಳಿದಾವೆ. ಮೊದ್ಲಾದ್ರೆ ಅಂಗಡಿಗಳು ಓಪನ್ ಇರ್ತಿತ್ತು, ಹೋಗೋ ಬರೋ ಜನರೆಲ್ಲರೂ ಅವಕ್ಕೆ ಬಿಸ್ಕೆಟ್ ಹಾಕ್ತಿದ್ರು. ಆದ್ರೆ ಈಗ ಅಂಗಡಿಗಳು ಓಪನ್ ಇಲ್ಲ, ಜನರು ಇರೋಲ್ಲ. ಅದಕ್ಕೆ ನಾನೇ ಹೋಗಿ ಬಿಸ್ಕೆಟ್ ಹಾಕಿ ಬಂದೆ. ವೆರಿ ಕೈಂಡ್ ಆಫ್ ಯು ಅಂಜು. ಚಿಕ್ಕ ವಯಸ್ಸಿಗೆ ತುಂಬಾ ದೊಡ್ಡದಾಗಿ ಯೋಚನೆ ಮಾಡಿದ್ಯಾ. ನನ್ಗಿದೆಲ್ಲ ಹೇಳ್ಕೊಟ್ಟಿದ್ದು ಅಮ್ಮು ಅಕ್ಕ. ಕಷ್ಟದಲ್ಲಿರೋರು ಯಾರನ್ನೇ ಕಂಡ್ರು ನಮ್ ಕೈಯಲ್ಲಿ ಆಗದೆ ಇದ್ರು ಏನಾದ್ರೂ ಸಹಾಯ ಮಾಡಕ್ಕಾಗುತ್ತಾ ಅಂತ ನೋಡ್ಬೇಕು. ಅವಳು ಹಾಗೆ ಅಲ್ವಾ, ಪರ್ಫೆಕ್ಟ್ ಹುಡುಗಿ. ಭಾವ ಭಾವ, ನೀವು ಕೂತ್ಕೊಳ್ಳಿ, ಕುಡಿಯಕ್ಕೆ ಏನಾದ್ರು ತಗೊಂಡ್ಬರ್ತೀನಿ. ರಾಜಣ್ಣ ರೆಡಿನಾ? ನಿನ್ನ ನೋಡಿ ತುಂಬಾನೇ ಖುಷಿ ಆಯ್ತು. ನೀನು ನೋಡಿ ತುಂಬ ಖುಷಿ ಆಯಿತು. ನೀನು ನೋಡಿ ತುಂಬ ಖುಷಿ ಆಯಿತು. ನೀವಿಲ್ಲಿ? ಅದು ಒಂದಷ್ಟು ಡೈಲಿ ಎಸೆನ್ಷಿಯಲ್ಸ್ಗಳನ್ನ ಕೊಟ್ಟೋಗೋಣ ಅಂತ ಬಂದೆ. ನೀವೇ ಹೇಳಿ. ಪರವಾಗಿಲ್ಲ, ನೀನೇ ಹೇಳು. ಇಲ್ಲ ಇಲ್ಲ, ನೀವೇ ಹೇಳಿ. ನಾನು ನಿನ್ನ ಬಾಸ್, ನಾನು ಹೇಳ್ತಿದ್ದೀನಿ, ನೀನೇ ಹೇಳು. ಬಾಸ್ ಆಗಿ ಬಂದಿದ್ದೀರಾ? ನೋನೋ, ಹಾಗೆಲ್ಲ ಏನೂ ಇಲ್ಲ.
ನೀನು ಮಾತಾಡಲ್ವಲ್ಲ ಅಂತ ಹಾಗೆ ಹೇಳಿದೆ ಅಷ್ಟೇ. ಇನ್ನೇನು ಇರಲಿಲ್ಲ, ನಿಮ್ಮನ್ನ ಇವತ್ತಿಲ್ಲಿ ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಅದರಲ್ಲೂ ವರ್ಕ್ ಫ್ರಮ್ ಹೋಮ್ ಅವಕಾಶ ಇರೋದ್ರಿಂದ ನೀವು ಬ್ಯುಸಿ ಇರ್ತೀರಾ ಅಂದ್ಕೊಂಡಿದ್ದೆ. ಹಾಗೆಲ್ಲ ಏನೂ ಇಲ್ಲ, ವೆಜಿಟೇಬಲ್ಸ್ ಅದು ಇದು ಕೊಟ್ಟು ಹೋಗೋಣ ಅಂತ ಬಂದೆ ಅಷ್ಟೇ. ಅಲ್ಲ, ನೀವ್ಯಾಕೆ ತೊಂದರೆ ತಗೊಳಕ್ ಹೋದ್ರಿ? ನಾವೇ ತಗೋತಾ ಇದ್ವಿ. ಅದ್ರಲ್ಲಿ ತೊಂದರೆ ಏನಿದೆ? ನಾನು ತಂದ್ರೇನು, ನೀವು ತಂದ್ರೇನು? ನಾವೆಲ್ಲ ಒಂದೇ ಫ್ಯಾಮಿಲಿ ಅಲ್ವಾ? ಐ ಮೀನ್ ರಿಲೇಟಿವ್ಸ್ ಅಲ್ವಾ, ಒಬ್ರಿಗೊಬ್ರು ಆಗ್ಬೇಕು ಅಂತ ಹೇಳಿದೆ ಅಷ್ಟೇ. ಇವತ್ತು ಯಾಕೆ ಹೀಗಾಗ್ತಿದೆ? ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಇವತ್ತು ಯಾಕೋ ಸಹಜ ಅನ್ನಿಸ್ತಿಲ್ಲ. ಏನು ಪ್ರಾಬ್ಲಮ್ಮು? ಮಾತಾಡೋದಕ್ಕೆ ಏನು ಮ್ಯಾಟರ್ ಸಿಗಲಿಲ್ಲ ಅಂತಂದ್ರೆ ದ ಮೋಸ್ಟ್ ಕಾಮನ್ ಮ್ಯಾಟರ್ ವೆದರ್ ಮತ್ತೆ ಕ್ಲೈಮೇಟ್, ಅದ್ರ ಬಗ್ಗೆನೇ ಮಾತಾಡೋಣ. ಚೆನ್ನಾಗಿದೆಯಲ್ವಾ? ಏನು? ವೆದರ್, ಕ್ಲೈಮೇಟ್ ಎಲ್ಲ ಚೆನ್ನಾಗಿದೆ ಅಲ್ವಾ? ಕ್ಲೈಮೇಟಾ? ಅದು ಯಾವಾಗಲೂ ಇರೋ ಥರನೇ ಇದೆ. ನಿಮ್ಗೇನು ಸ್ಪೆಷಲ್ ಅನ್ನಿಸ್ತು? ನೋನೋ, ಹಾಗೆಲ್ಲ ಏನೂ ಇಲ್ಲ. ಈಗ ಲಾಕ್ಡೌನ್ ಆಗಿರೋದ್ರಿಂದ ಎಲ್ಲ ಮನೇಲಿದ್ದಾರೆ, ಸೊ ಹಾಗಾಗಿ ಟ್ರಾಫಿಕ್ ಕಡಿಮೆ, ಪೊಲ್ಯೂಷನ್ ಇಲ್ಲ, ಫ್ರೆಶ್ ಏರ್ ಸಿಗ್ತಿದೆ ಅಂತ ಫೀಲ್ ಆಗ್ತಿದೆ. ಹಾಂ, ಅದು ನಿಜಾನೇ. ಅದಕ್ಕೆ ನಾನು ಕೆಲವು ಎಂಪ್ಲಾಯೀಸ್ಗಳಿಗೆ ಪರ್ಮನೆಂಟ್ ಆಗಿ ವರ್ಕ್ ಫ್ರಮ್ ಹೋಮ್ ಕೊಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೌದಾ? ಹಲೋ, ಆ ಲಿಸ್ಟಲ್ಲಿ ನೀನಿಲ್ಲ, ನೀನು ಅಡ್ಮಿನ್. ನೀನು ಆಫೀಸಿಗೆ ಬಂದಿಲ್ಲ ಅಂದರೆ ಕೆಲಸ ಆಗೋದಿಲ್ಲ.